ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡುವಂತಹ ಒಂದು ಕೆಸೆಟ್ ಗ್ಯಾರಂಟಿ ಎನ್ನುವಂತಹ ಒಂದು ಉಪಕ್ರಮದ ಆಧಾರದ ಮೇಲೆ ನಾನು ಕೆಸೆಟ್ ಪೇಪರ್ 1 ಪತ್ರಿಕೆ ಸಂಬಂಧಪಟ್ಟಂತಹ ತರಗತಿಗಳನ್ನು ಉಚಿತವಾಗಿ ಮಾಡ್ತಾ ಇದ್ದೇನೆ. ಇದು ಆ ಒಂದು ತರಗತಿಗಳ ಮುಂದುವರೆದ ಭಾಗವಾಗಿರತಕ್ಕಂಥ ಮೋಕ್ಸ್ ಮ್ಯಾರಥಾನ್ ಅಂತಕ್ಕಂಥ ಒಂದು ತರಗತಿಗಳ ಒಂದು ಸರಣಿ ಇದಾಗಿದೆ. ಈಗಾಗಲೇ ಈ ಮೋಕ್ಸ್ ಮ್ಯಾರಥಾನ್ನ ಒಂದು ಸರಣಿಯಲ್ಲಿ ಈಗಾಗಲೇ ಯೂನಿಟ್ ನಂಬರ್ 1 ಮತ್ತು ಯೂನಿಟ್ ನಂಬರ್ 2ನ ಮೋಕ್ಸ್ಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಆ ಒಂದು ತರಗತಿಗಳನ್ನು ನೋಡಿ, ಈ ತರಗತಿಗಳನ್ನು ನೋಡಿ, ಆಗ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಕೆಸೆಟ್ ಗ್ಯಾರಂಟಿ ಎನ್ನುವ ಒಂದು ಉಪಕ್ರಮದ ಅಡಿಯಲ್ಲಿ 35ನೇ ತರಗತಿಯಾಗಿದೆ, ಕ್ಲಾಸ್ ನಂಬರ್ 35 ಆಗಿದೆ. ಹಾಗಾದರೆ ಇವತ್ತಿನ ಒಂದು ಮೋಕ್ಸ್ ಮ್ಯಾರಥಾನ್ನಲ್ಲಿ ಯಾವ ಒಂದು ಯೂನಿಟನ್ನು ತೆಗೆದುಕೊಂಡಿದ್ದೀನಿ ಅನ್ನೋದಾದರೆ ಯೂನಿಟ್ ನಂಬರ್ 4 ಕಮ್ಯುನಿಕೇಷನ್, ಏನು ಸಂವಹನ ಅಂತೇಳಿ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮೋಕ್ಸ್ ಮ್ಯಾರಥಾನ್ನ ಒಂದು ತರಗತಿ ಇದಾಗಿದೆ. ಈಗಾಗಲೇ ನಾನು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಸುಮಾರು 4 ರಿಂದ 5 ತರಗತಿಗಳನ್ನು ನಮ್ಮ ಒಂದು ಶಿವು ಕ್ಲಾಸ್ ಕಾರ್ನರ್ನಲ್ಲಿ ಯೂಟ್ಯೂಬ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಇದು ಉಚಿತವಾದಂತಹ ಒಂದು ಉಪಕ್ರಮವಾಗಿದೆ. ನಾನು ಈ ಮೊದಲೇ ಹೇಳಿದಂತೆ ನಾನು ಕನ್ನಡ ಮತ್ತು ಗ್ರಾಮೀಣ ಭಾಗದ ಒಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಉಚಿತವಾದಂತಹ ಪೇಪರ್ 1 ಪತ್ರಿಕೆ ಸಂಬಂಧಪಟ್ಟಂತೆ ಎಲ್ಲ ತರಗತಿಗಳನ್ನು ಮುಗಿಸ್ಕೊಡ್ತೀನಿ ಅನ್ನುವಂತಹ ಒಂದು ನಾನು ಮಾತನ್ನು ಕೊಟ್ಟಿದ್ದೆ. ಹಾಗಾಗಿ ಎಲ್ಲ ತರಗತಿಗಳನ್ನು ಮುಗಿಸ್ಕೊಟ್ಟು ಜೊತೆಗೆ ಮೋಕ್ಸ್ಗಳನ್ನು ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಒಂದು ಕೆಸೆಟ್ ಎಕ್ಸಾಮ್ನಲ್ಲಿ ತಯಾರಿಯಲ್ಲಿ ಮತ್ತು ಎಕ್ಸಾಮ್ ಎದುರಿಸುವಲ್ಲಿ ತುಂಬ ಸಹಕಾರಿ ಆಗುತ್ತೆ ಅಂತ ಭಾವಿಸ್ತಾ, ಹಾಗಾಗಿ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯನ್ನು ಆರಂಭ ಮಾಡೋಣ. ಜೊತೆಗೆ ಇನ್ನೊಂದು ಏನು ವಿಶೇಷ ಸೂಚನೆ ಅಂತಂದರೆ, ಈ ಡಾಟಾ ಇಂಟರ್ಪ್ರಿಟೇಷನ್ನು ಸ್ವಲ್ಪ ಯಾವುದು ಲಾಜಿಕಲ್ ರೀಸನಿಂಗು ಇರುತ್ತಲ್ಲ, ಆ ಯೂನಿಟಿಗೆ ಸಂಬಂಧಪಟ್ಟಂತೆ ನೀವೇ ಸ್ವತಃ ನೋಟ್ಸನ್ನು ಓದ್ಕೊಳ್ಳಿ, ಇಲ್ಲ ಬೇರೆ ಕ್ಲಾಸನ್ನು ನೋಡಿ. ನನಗೆ ಟೈಮ್ ಆಗದೇ ಇರೋದರಿಂದ ನಾನು ಹೇಳಿದಾಗೆ ಈ ಒಂದು ಥಿಯರಿ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಎಲ್ಲ ಒಂದು ತರಗತಿಗಳನ್ನು ನೋಟ್ಸ್ ಮಾಡಿಬಿಟ್ಟು ಉಚಿತವಾದಂತಹ PDF ಅನ್ನು ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಒಂದು ಮೋಕ್ಸ್ ಮ್ಯಾರಥಾನ್ ಕಮ್ಯುನಿಕೇಷನ್ನ ಯೂನಿಟ್ನ ಸಂಭವನೀಯ 30 ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಒಟ್ಟಾರೆಯಾಗಿ ಇದು ಕೆಸೆಟ್ ಗ್ಯಾರಂಟಿ ಅಡಿಯಲ್ಲಿ 35ನೇ ತರಗತಿಯಾಗಿದೆ ಸ್ನೇಹಿತರೆ. ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಇದೆ. ನಿಮಗೆಲ್ಲ ಗೊತ್ತಿದೆ, ಕೆಸೆಟ್ ನಂತರ ನೆಟ್ ಪರ್ವ ಆರಂಭ ಆಗುತ್ತೆ. UGC ನೆಟ್ ನೋಟಿಫಿಕೇಷನ್ ಹೊರಬಿದ್ದಿದೆ. ಕರ್ನಾಟಕದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ನ ವಿಷಯದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ತರಗತಿಗಳನ್ನು ಆರಂಭ ಮಾಡಲಿದ್ದೇನೆ. ನಮ್ಮ ಈ ಒಂದು ಪ್ರೋಗ್ರಾಮಲ್ಲಿ, ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಏನಿರುತ್ತೆ ಅನ್ನೋದಾದರೆ, ಕಾಂಪ್ರಿಹೆನ್ಸಿವ್ ಪೇಪರ್ 2 ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂತಹ ಒಂದು ಬೋಧನೆಯನ್ನು ಮಾಡಲಾಗುತ್ತೆ. ಜೊತೆಗೆ ನಮ್ಮ ಒಂದು ತರಗತಿ ವಿಶೇಷತೆ ಏನು, ಕೋರ್ಸ್ನ ವಿಶೇಷತೆ ಏನಂದರೆ ಸಿಲೆಬಸ್ ವೈಸ್ ಕಂಪ್ಲೀಟ್ ಆನ್ಲೈನ್ ಕ್ಲಾಸ್ ಸಿಗುತ್ತೆ ನಿಮಗೆ. ಮನೆಯಲ್ಲೇ ಕುಳಿತುಕೊಂಡು ಕೂಡ ನೀವು ಸಿದ್ಧತೆಯನ್ನು ಮಾಡ್ಬೋದು. ಜೊತೆಗೆ ಈ ಒಂದು ಕೋರ್ಸ್ನ ವಿಶೇಷತೆ ಏನಂತಂದರೆ, ಕೇವಲ 1-2 ಪಾಠಗಳನ್ನು ಮಾಡೋದಲ್ಲ, ಕಂಪ್ಲೀಟ್ 10 ಯೂನಿಟ್ ಏನು UGC ನೆಟ್ನ ಸಿಲೆಬಸ್ ಆಧಾರದ ಮೇಲೆ ನಾನು ತರಗತಿಗಳನ್ನು ಮಾಡ್ತೀನಿ. ಜೊತೆಗೆ ಸಿಲೆಬಸ್ ವೈಸ್ ಏನು 10 ಯೂನಿಟ್ ಇದೆಯಲ್ಲ, 10 ಯೂನಿಟ್ಗೆ ಸಂಬಂಧಪಟ್ಟಂಥ ಪ್ರತಿ ಲೈನ್ ಟು ಲೈನ್ ನಿಮಗೆ ಸಿಲೆಬಸ್ ವೈಸು ಕನ್ನಡದಲ್ಲಿ ನೋಟ್ಸ್ ಕೊಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇದು ಈ ಕೋರ್ಸಿಗೆ ಜಾಯ್ನ್ ಆಗಿದವರಿಗೆ ಎಕ್ಸ್ಟ್ರಾ ಒಂದು ಆ್ಯಡ್ ಆಗಿರ್ತಕ್ಕಂಥ ಒಂದು ವಿಶೇಷತೆ. ಜೊತೆಗೆ ಈ ಒಂದು ನೆಟ್ ಆನ್ಲೈನ್ನ ಕೋರ್ಸ್ನ ಒಂದು ಇಂಪಾರ್ಟೆಂಟು ವಿಶೇಷತೆ ಏನು ಅನ್ನೋದಾದರೆ, 7 ರಿಂದ 8 ವರ್ಷಗಳ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡ್ಬಿಟ್ಟು ಅದು ಚಾಪ್ಟರ್ ವೈಸು ಡಿಕೋಡಿಂಗ್ ಮಾಡ್ತೀನಿ. ಈ ಒಂದು ಕ್ಲಾಸ್ಗಳು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈಸಿಯಾಗಿ ಮೊದಲ ಪ್ರಯತ್ನದಲ್ಲೇ ಏನು 60 ದಿನಗಳ ಟೈಮ್ ಇದೆಯಲ್ಲ, ಆ ಒಂದು 60 ದಿನಗಳಲ್ಲೇ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಒಂದು ತರಗತಿಯಲ್ಲಿ ಲಾಸ್ಟ್ 5 ಇಯರ್ಸ್ ಕೆಸೆಟ್ ಕ್ವಶನ್ ಪೇಪರ್ ಡಿಕೋಡಿಂಗ್ ಕೂಡ ಕ್ಲಾಸ್ ಮಾಡಿಕೊಡ್ತೇನೆ ಸ್ನೇಹಿತರೆ. ನೋಡಿ, ಈ ಸಿಲೆಬಸ್ ವೈಸು ನಿಮಗೆ 30 ರಿಂದ 35 ತರಗತಿಗಳು ಸಿಗುತ್ತೆ. ಮತ್ತು 7 to 8 ಇಯರ್ಸ್ ನೆಟ್ ಕ್ವಶನ್ ಪೇಪರ್ ಕೂಡ ಪ್ರಿಯಸ್, ಇದು ಕೂಡ ಒಂದು 30 ರಿಂದ 35 ತರಗತಿಗಳು. ಜೊತೆಗೆ ಲಾಸ್ಟ್ 5 ಇಯರ್ ಕೆಸೆಟ್ ಕ್ವಶನ್ ಪೇಪರ್ ಕೂಡ ಒಂದು 8 ರಿಂದ 10 ಕ್ಲಾಸ್ ಇರುತ್ತೆ. ಒಟ್ಟಾರೆಯಾಗಿ ಒಂದು 70 ರಿಂದ 80 ತರಗತಿಗಳು ನಿಮಗೆ ಈ ಒಂದು ಕೋರ್ಸ್ ಅಡಿಯಲ್ಲಿ ಕೇವಲ ಎಷ್ಟು ಪ್ರೈಸ್ ಅಂತಂದರೆ 1500 ರೂಪಾಯಿ ಇದೆ, 1500 ರೂಪಾಯಿ ಇದೆ. ನಾನು ವಿಶೇಷವಾಗಿ ಕನ್ನಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೇಳಿ ಕೇವಲ 1000 ರೂಪಾಯಿಗೆ ಕಂಪ್ಲೀಟ್ ನೋಟ್ಸು, ಕ್ಲಾಸು, ಪರ್ಸ್ನಲ್ ಗೈಡೆನ್ಸು, ಎಕ್ಸಾಮ್ ಮುಗಿಯೋರಿಗೆ ಕೂಡ ಏನು ಮೆಂಟರ್ಶಿಪ್ ಕೂಡ ಕೊಡ್ತೀನಿ. ನಿಮ್ಮ ಎಲ್ಲ ಡೌಟ್ಗಳಿಗೆ ಕ್ಲಿಯರ್ ಮಾಡ್ತೀನಿ. ಈಗಾಗಲೇ ನಾವು ಕೆಸೆಟ್ಗೆ ಸಂಬಂಧಪಟ್ಟಂತೆ ಕೋರ್ಸನ್ನು ಆರಂಭ ಮಾಡಿದ್ವಿ. ಅಲ್ಲಿ ಕೂಡ ತುಂಬ ಅಭೂತಪೂರ್ವವಾದಂತಹ ಒಂದು ಏನು ಪ್ರತಿಕ್ರಿಯೆ ಬಂದುಬಿಟ್ಟು ನಾವು ಈಗಾಗಲೇ ಸಕ್ಸಸ್ಫುಲಿ
ಕೋರ್ಸನ್ನು ಮುಗಿಸಿ ಕೊಟ್ಟಿದ್ದೀನಿ. ಅವರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ನನಗೆ ತುಂಬ ಹೋಪ್ ಇದೆ. ನಮ್ಮ ಒಂದು ಕೋರ್ಸಿಗೆ ಜಾಯ್ನ್ ಆಗಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳು ಈ ಬಾರಿ KCET ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ. ನಾನು ಈಗ ಈ ಕೋರ್ಸನ್ನು ಮಾಡೋ ಉದ್ದೇಶ ಏನಂತಂದರೆ, ಈಗಾಗಲೇ ಒಂದೂವರೆ ತಿಂಗಳಿಂದ 2 ತಿಂಗಳ ಕಾಲ ನೀವು ಇದೇ ಪೇಪರ್ಗೆ ಸಿದ್ಧತೆಯನ್ನು ನಡೆಸಿರ್ತೀರಿ. ಜೊತೆಗೆ ಇನ್ನೇನು 1.5-2 ತಿಂಗಳು ಮತ್ತೆ ನಡೆಸಿದರೆ ಒಂದೇ ಪ್ರಯತ್ನದಲ್ಲಿ ನೀವು KCET ಮತ್ತು ನೆಟ್ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಹಾಗಾಗಿ ನಾನು ಈ ಒಂದು ತರಗತಿಗಳನ್ನು ಮಾಡೋ ಉದ್ದೇಶ ನಿಮ್ಮ ಒಂದು ಸ್ಟಡಿಯನ್ನು ಕಂಟಿನ್ಯೂಟಿಯನ್ನು ಕಾಪಾಡಿಕೊಂಡು ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನೆರವಾಗುವಂತಹ ಒಂದು ಕೋರ್ಸ್ ಇದಾಗಿದೆ. ಜೊತೆಗೆ ಇನ್ನೇನು ಇವತ್ತು ಒಂದು ಮಾಹಿತಿ ಬಂತು, PU ಕಾಲೇಜ್ ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ನೀವು KCET ಪರೀಕ್ಷೆಯನ್ನು ಯಾರು ಸಿದ್ಧತೆಯನ್ನು ಮಾಡ್ತಾಯಿದ್ರು, ನೆಟ್ಗೂ ಸಿದ್ಧತೆಯನ್ನು ಮಾಡಿ ನಿಮ್ಮ ಖಂಡಿತವಾಗಿ ನೀವು ಆ ಪರೀಕ್ಷೆಯಲ್ಲಿ ಒಂದು ಹುದ್ದೆಯನ್ನು ಪಡೆಯುವಂತಹ ಒಂದು ಅರ್ಹ ವ್ಯಕ್ತಿ ಆಗ್ತೀರಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಕಂಪ್ಲೀಟ್ ತುಂಬ ಉತ್ತಮವಾದಂಥ ಕೋರ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಕೋರ್ಸನ್ನು ಮಿಸ್ ಮಾಡ್ಕೋಬೇಡಿ. ನಿಮಗೆ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೆ ಈ ರೀತಿಯ ಸೋರ್ಸು ಮತ್ತು ಕ್ಲಾಸು ಮತ್ತು ಡಿಕೋಡಿಂಗ್ ಕ್ಲಾಸ್ಗಳು ನಿಜವಾಗಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾರೆಲ್ಲ ಇಂಟ್ರೆಸ್ಟ್ ಇದೆ 9538559514ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಈ ತರಗತಿಗಳು ಅಕ್ಟೋಬರ್ 7ರಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತಂದರೆ, ನಮ್ಮ ಶಿವ ಕ್ಲಾಸ್ ಕಾರ್ನರ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಕ್ಕಂಥ ಇನ್ನಿತರ ವಿಷಯದ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ವಿಶೇಷತೆ, ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ನಾನು ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ತರಗತಿಗಳಲ್ಲಿ ಹೇಳ್ತೀನಿ. ಪೇಪರ್ 1ಗೆ ಸಂಬಂಧಪಟ್ಟಂತೆ ಕೂಡ ನಾನು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡುವಂಥ ಇದ್ದೇನೆ. ಪೇಪರ್ 1 ಸಂಬಂಧಪಟ್ಟಂತೆ ನೆಟ್ಗೆ ಅಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ಇರುತ್ತೆ ಸಿಲೆಬಸ್ಸು. ಹಾಗಾಗಿ ನಿಮಗೆ ಕನ್ನಡದಲ್ಲಿ ನೋಟ್ಸ್ ಕೊಟ್ಬಿಟ್ಟು ಇಂಗ್ಲೀಷ್ನಲ್ಲಿ ಕ್ಲಾಸ್ ಮಾಡಿಬಿಟ್ಟು ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಕೂಡ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಹಾಗಾಗಿ ಇನ್ನು 4-5 ದಿನಗಳಲ್ಲಿ ನಿಮಗೆ ಪೇಪರ್ 1 ಸಂಬಂಧಪಟ್ಟಂತೆ ಕ್ರ್ಯಾಶ್ ಕೋರ್ಸನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ, ನಿರೀಕ್ಷಿಸಿ. ಸ್ನೇಹಿತರೆ ಬನ್ನಿ, ಕಮ್ಯುನಿಕೇಷನ್ ಸಂಬಂಧಪಟ್ಟಂತಹ ಸಂವಹನದ ಪ್ರಮುಖ ಅಂಶ ಯಾವುದು ಅಂತ ಮೊದಲೇ ಪ್ರಶ್ನೆ ನೋಡೋಣ. ಇಲ್ಲಿ ಸಂವಹನದ ಪ್ರಮುಖ ಅಂಶ ಯಾವುದು? ಎ ಕಳಿಸುವವನು, ಬಿ ಅಂದರೆ ಸೆಂಡರು, ಬಿ ರಿಸೀವರು, ಸಿ ಮೆಸೇಜ್ ಅಂದರೆ ಸಂದೇಶ, ಡಿ ಇವುಗಳೆಲ್ಲವೂ. ನೋಡಿ ಸ್ನೇಹಿತರೆ, ಒಂದು ಕಮ್ಯುನಿಕೇಷನ್ ಇದೆಯಲ್ಲ ಅದರ ಒಂದು ಇಂಪಾರ್ಟೆಂಟ್ ಅಂಶ ಏನು ಅನ್ನೋದಾದರೆ ಇವೆಲ್ಲ ಇರಬೇಕು. ಸೆಂಡರ್ ಇರಬೇಕು, ರಿಸೀವರ್ ಇರಬೇಕು, ಮೆಸೇಜ್ ಇರಬೇಕು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಆಲ್ ಆಫ್ ದಿ ಅಬೋವ್ ಇವುಗಳೆಲ್ಲವೂ ಸರಿಯಾಗುತ್ತೆ. ಸಂವಹನ ಒಂದು ಪ್ರಕ್ರಿಯೆಯಲ್ಲಿ ಕಳಿಸುವವನು, ಸಂದೇಶ, ಮಾಧ್ಯಮ, ಗ್ರಾಹಕ ಹಾಗೂ ಪ್ರತಿಕ್ರಿಯೆ ಎಲ್ಲವೂ ಕೂಡ ಮುಖ್ಯ ಅಂಶಗಳಾಗಿವೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನು ಈಗಾಗಲೇ ಕಮ್ಯುನಿಕೇಷನ್ನ ಥಿಯರಿ ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳಿದ್ದೇನೆ. ಇದು ತುಂಬ ಈಸಿಯಾದ ಪ್ರಶ್ನೆ, ಆದರೂ ಬೇಸಿಕ್ಕಾಗಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಎರಡನೇ ಪ್ರಶ್ನೆ, ಸಂವಹನದ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ, ಫೀಡ್ಬ್ಯಾಕ್ ಏನು? ಫೀಡ್ಬ್ಯಾಕ್ ಎಂದರೇನು? ವಾಟ್ ಈಸ್ ದ ಫೀಡ್ಬ್ಯಾಕ್? ಎಲ್ಲಿ? ಕಮ್ಯುನಿಕೇಷನ್ನಲ್ಲಿ. ಎ ಹೊಸ ಸಂದೇಶ, ಬಿ ಗ್ರಾಹಕನ ಪ್ರತಿಸ್ಪಂದನೆ, ಸಿ ಅಡೆತಡೆ, ಡಿ ಮಾಧ್ಯಮ. ನೋಡಿ, ನಾವು ಇಂಥ ಒಂದು ಪ್ರಶ್ನೆಗಳು ಬಂದಾಗ ನಾವು ಕನ್ನಡದಲ್ಲಿ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ನ ಅವತರಣಿಕೆ ಇಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ನೋಡ್ಕೊಂಡ್ಬಿಟ್ಟು ಸರಿಯಾದಂಥ ಉತ್ತರವನ್ನು ನೀಡಬೇಕಾಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಏನು ಅಂದರೆ, ಕಮ್ಯುನಿಕೇಷನ್ನ ಬ್ಯಾಕ್ಗ್ರೌಂಡಲ್ಲಿ ಫೀಡ್ಬ್ಯಾಕ್ ಅಂದರೆ ಏನು ಅಂತಂದರೆ ಗ್ರಾಹಕನ ಪ್ರತಿಸ್ಪಂದನೆ. ನಾವು ಯಾವುದಾದ ಒಂದು ವ್ಯಕ್ತಿಗೆ ಅಥವಾ ನಮಗೆ ಎದುರಿರುವಂತಹ ವ್ಯಕ್ತಿ ಅಥವಾ ನಾವು ಸಂವಹನ ಮಾಡುವಂತಹ ವ್ಯಕ್ತಿ ಎದುರಿಗಿರ್ತಾರಲ್ಲ, ಅವ್ರಿಗೆ ಏನು ಮಾಡ್ತೀವಿ ನಾವು ಕಮ್ಯುನಿಕೇಷನ್ ಅಥವಾ ಮೆಸೇಜನ್ನು ಕಳಿಸಿದಾಗ ಆ ಒಂದು ಮೆಸೇಜ್ಗೆ ರಿಪ್ಲೈ ಕೊಡ್ತಾರಲ್ಲ, ಅದಕ್ಕೆ ಫೀಡ್ಬ್ಯಾಕ್ ಅಂತ ಕರೀತಾರೆ. ನಾನು ಈಗಾಗಲೇ ಪಾಠ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳಿದ್ದೇನೆ. ಇದು ತುಂಬ ಈಸಿಯಾದಂತಹ ಕ್ವಶನ್. ಗ್ರಾಹಕನಿಂದ ಕಳಿಸುವವನಿಗೆ ಬರುವಂತಹ ಪ್ರತಿಸ್ಪಂದನೆಗೆ ಏನಂತ ಕರೀತಾರೆ? ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆ ಅಂತ ಕರೀತಾರೆ. ಇನ್ನು ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಡೆತಡೆ? ಬ್ಯಾರಿಯರ್ಸ್. ನಾನು ಸಂವಹನದ ಒಂದು ಅಡೆತಡೆಗಳು ಏನು ಅಂತೇಳಿ ತುಂಬ ಲೀಸ್ಟನ್ನು ಮಾಡಿಕೊಟ್ಟಿದ್ದೀನಿ. ನೀವು ಕ್ಲಾಸ್ ನೋಡಿರ್ತೀರಿ, ಗೊತ್ತಿದೆ ನಿಮಗೆ. ಎ ಭಾಷಾ ಅಡೆತಡೆ, ಬಿ ಶಬ್ದ ನಾಯ್ಸು, ಸಿ ತಪ್ಪು ಗ್ರಹಿಕೆ, ಡಿ ಇವುಗಳೆಲ್ಲವೂ. ನೋಡಿ, ನಾನು ಕಮ್ಯುನಿಕೇಷನ್ಗೆ ಎದುರಾಗಿರುವಂಥ ಅಡೆತಡೆಗಳು ಯಾವುವು ಅಥವಾ ಬ್ಯಾರಿಯರ್ಸ್ ಯಾವುವು ಅಂತೇಳಿ ಹೇಳಿದ್ದೆ. ಭಾಷಾ ಅಡೆತಡೆ, ಫಾರ್ ಎಕ್ಸಾಂಪಲ್ಲು ನಾನೀಗ ಮಾತಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ಲು ನಾವು ನಾರ್ತ್ ಇಂಡಿಯಾ ಕಡೆ ಹೋಯ್ತು ಅಂದರೆ ನಮಗೆ ಹಿಂದಿ ಭಾಷೆ ಬರಲಿಲ್ಲ ಅಂತಂದರೆ ಏನಾಗುತ್ತೆ? ನಮ್ಮ ಕಮ್ಯುನಿಕೇಷನ್ಗೆ ಅಡೆತಡೆ ಉಂಟಾಗುತ್ತೆ. ಎಕ್ಸಾಂಪಲ್ಲು. ಇನ್ನು ಶಬ್ದ, ನಾವು ಮಾತಾಡ್ತಕ್ಕಂಥದ್ದು ಬೇರೆಯವ್ರಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂತಂದರೆ ಅಲ್ಲಿ ಕೂಡ ಅರ್ಥ ಗ್ರಹಿಕೆ ತಪ್ಪಾಗುತ್ತೆ. ಅಲ್ಲಿ ಕೂಡ ಸಂವಹನ ಸರಿಯಾಗಿ ಆಗೋಲ್ಲ. ಅದಕ್ಕೆ ಸಂವಹನದ ಅಡೆತಡೆಯಾಗಿ ಶಬ್ದ ಅಂತಕ್ಕಂಥದ್ದು ಕೆಲಸ ನಿರ್ವಹಿಸುತ್ತೆ, ಸರಿಯಾಗಿ ಕೇಳಿಸದ ಶಬ್ದ. ಇನ್ನು ತಪ್ಪು ಅರ್ಥಗ್ರಹಿಕೆ, ನಾವು ಹೇಳುವಂತಹ ಶಬ್ದ ಬೇರೆ ಅರ್ಥವನ್ನು ತಿಳ್ಕೊಂಡಾಗ ತುಂಬ ಅಲ್ಲಿ ಏನಾಗುತ್ತೆ? ಸಂವಹನ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಸಂವಹನದ ಅಡೆತಡೆಗೆ ಕಾರಣವಾಗುವಂಥ ಅಂಶಗಳು ಯಾವುವು ಅಂತಂದರೆ ಲ್ಯಾಂಗ್ವೇಜು, ನಾಯ್ಸು ಆ್ಯಂಡ್ ತಪ್ಪು ಗ್ರಹಿಕೆ ಅಂತಕ್ಕಂಥದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥದ್ದು ಒಂದು ಸಂವಹನಕ್ಕೆ ಅಡೆತಡೆಯಾಗಿ ಕೆಲಸ ನಿರ್ವಹಿಸ್ತವೆ. ಭಾಷಾ ವ್ಯತ್ಯಾಸ, ಶಬ್ದ, ತಾಂತ್ರಿಕ ಸಮಸ್ಯೆ, ಭಾವನಾತ್ಮಕ ಅಡೆತಡೆಗಳು ಸಂವಹನವನ್ನು ತಡಿತೇವೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ನಾಲ್ಕನೇ ಪ್ರಶ್ನೆ, ಸಂವಹನದ ಪದದ ಮೂಲ ಲ್ಯಾಟಿನ್ ಶಬ್ದ ಯಾವುದು? ಸಂವಹನ ಅಂತಕ್ಕಂಥದ್ದು ಯಾವ ಮೂಲ ಲ್ಯಾಟಿನ್ ಶಬ್ದದಿಂದ ಬಂದಿದೆ ಅನ್ನೋದನ್ನು ನಾನು ಆರಂಭದಲ್ಲೇ ಇಂಟ್ರಡಕ್ಷನ್ ಕ್ಲಾಸಲ್ಲಿ ನಾನು ಇದರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಎ ಕಮ್ಯುನಿಸ್,
ಬಿ ಕಮ್ಯುನಿಕೇರ್, ಸಿ ಕಮ್ಯುನಿಕೇಟ್, ಡಿ ಕಮ್ಯೂನ್. ಎ ಸರಿಯಾದಂಥ ಉತ್ತರ ಯಾವುದು? ಕಮ್ಯುನಿಸ್. ಕಮ್ಯುನಿಸ್ ಅಂದರೆ ಒಟ್ಟಾಗಿ ಹಂಚಿಕೊಳ್ತಕ್ಕಂಥದ್ದು. ಕಮ್ಯುನಿಸ್ ಅಂದರೆ ಒಟ್ಟಾಗಿ ಹಂಚಿಕೊಳ್ಳುವಂಥದ್ದನ್ನು ಏನಂತ ಕರೀತಾರೆ? ಸಂವಹನ ಅಂತೇಳಿ ಕರೀತಾರೆ. ಇದು ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಪದದಿಂದ ಬಂದಿದೆ. ಇವೆರಡು ನೆನಪಿರಲಿ ನಿಮಗೆ. ಇನ್ನು 5ನೇ ಪ್ರಶ್ನೆ, ಮಾಸ್ ಕಮ್ಯುನಿಕೇಷನ್. ನೋಡಿ, ನನ್ನ ಪಾಠವನ್ನು ಯಾರು ಸರಿಯಾಗಿ ಕೇಳ್ತಾರೆ ನಿಜವಾಗಿ ಕೂಡ ಈ ಸರಿ ಅತಿ ಹೆಚ್ಚು ಅಂಕಗಳಿಕೆಯ ಮೂಲಕ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರೋ ಅನ್ನೋ ಭರವಸೆ ನನಗಿದೆ. ನೀವು ಈ ಎಕ್ಸಾಮ್ ಬಂದರ ನಂತರ ನಾನು ಇಲ್ಲಿವರೆಗೆ ಕ್ಲಾಸ್ ಮಾಡಿದ್ದೇನಲ್ಲ, ನನಗೆ ಸೂಪರ್ ಥ್ಯಾಂಕ್ಸ್ ಕೊಡಬೇಕಾಗುತ್ತೆ. ನೀವು ವಿಡಿಯೋದ ಕೆಳಗೆ ಸೂಪರ್ ಥ್ಯಾಂಕ್ಸ್ ಇರುತ್ತೆ ನಿಮಗೆ. ನಮ್ಮ ತರಗತಿಗಳಿಂದ ಎಕ್ಸಾಮ್ ಮುಗಿದಾದ್ಮೇಲೆ ಹೇಳ್ತಾ ಇದ್ದೀನಿ ನಾನು. ಎಕ್ಸಾಮ್ ಮುಗಿದಾದ್ಮೇಲೆ ನನಗೇನಾದರೂ ನಮ್ಮ ತರಗತಿಗಳು ಉಚಿತವಾಗಿ ನಿಮಗೆ ಉಪಕ್ರಮಗಳ ಮೂಲಕ ಸುಮಾರು ನಾನು ಟೈಮನ್ನು ನಿಮಗೆ ಇನ್ವೆಸ್ಟ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ಜನಕ್ಕೆ ನನ್ನ ತರಗತಿಗಳು ಹೆಲ್ಪ್ ಆಗುತ್ತೆ ಅನ್ನೋದು ಎಕ್ಸಾಮ್ ಬಂದ ನಂತರ ಗೊತ್ತಾಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನೋಡಿ ಇಲ್ಲಿ ಪ್ರಶ್ನೆ ನೋಡೋಣ. ಮಾಸ್ ಕಮ್ಯುನಿಕೇಷನ್ ಅಂದ್ರೇನು? ಎ ಇಬ್ಬರ ನಡುವೆ ಸಂವಹನ, ಬಿ ಗುಂಪಿನೊಳಗಿನ ಸಂವಹನ, ಸಿ ದೊಡ್ಡ ಸಮೂಹದೊಂದಿಗೆ ಸಂವಹನ, ಡಿ ಯಾವುದೇ ವೈಯಕ್ತಿಕ ಸಂವಹನ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು ಅಂದರೆ ದೊಡ್ಡ ಸಮೂಹದೊಂದಿಗೆ ಸಂವಹನ. ಮಾಸ್ ಕಮ್ಯುನಿಕೇಷನ್ ಒಂದು ಬೃಹತ್ ಸಮೂಹದೊಂದಿಗೆ ಸಂವಹನವನ್ನು ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ? ಮಾಸ್ ಕಮ್ಯುನಿಕೇಷನ್ ಅಂತೇಳಿ ಕರೀತಾರೆ. ಯಾವುವು ಅಂತಂದರೆ ಪತ್ರಿಕೆಯ ಮೂಲಕ ನಾವು ಒಂದು ಮಾಹಿತಿಯನ್ನು ಇಡೀ ಜಗತ್ತಿಗೆ ತಲುಪಿಸ್ಬೋದು, ರೇಡಿಯೋ ಮೂಲಕ ತಲುಪಿಸ್ಬೋದು, ಟಿ ವಿಯ ಮೂಲಕ ತಲುಪಿಸ್ಬೋದು, ಇಂಟರ್ನೆಟ್ ಮೂಲಕ ತಲುಪಿಸ್ಬೋದು. ಇವೆಲ್ಲ ಮಾಸ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್ ಆಗಿವೆ. ಮಾಸ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್ ಯಾವುವು? ನ್ಯೂಸ್ ಪೇಪರು, ರೇಡಿಯೋ, ಟಿ ವಿ, ಇಂಟರ್ನೆಟ್ಟು ಇವೆಲ್ಲ ಏನಾಗುತ್ತೆ? ಮಾಸ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. ಇನ್ನು ಶಬ್ದ ಎಂದರೆ ಸ್ಪಷ್ಟವಾದ ಸಂದೇಶ, ಸಂವಹನದ ವ್ಯತ್ಯಯ, ಉತ್ತಮ ಮಾಧ್ಯಮ, ತಾಂತ್ರಿಕ ಉಪಕರಣ. ನೋಡಿ ಸ್ನೇಹಿತರೆ, ನಾಯ್ಸು ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೋಬೇಕು. ನಾಯ್ಸ್ ಅಂದ್ರೇನು? ಸಂವಹನದ ವ್ಯತ್ಯಯ. ಶಬ್ದ ಅಥವಾ ವ್ಯತ್ಯಯವು ಸಂದೇಶದ ಸ್ಪಷ್ಟತೆಯನ್ನು ಹಾಳು ಮಾಡುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ನಾಯ್ಸ್ ಅಂತೇಳಿ ಕರಿತೀವಿ. ಸಂವಹನದ ವ್ಯತ್ಯಯವನ್ನು ನಾಯ್ಸ್ ಅಂತೇಳಿ ಕರಿತೀವಿ. ಕಮ್ಯುನಿಕೇಷನ್ನಲ್ಲಿ ಸರಿಯಾದಂತಹ ಒಂದು ಸ್ಪಷ್ಟತೆ ಇರಲಿಲ್ಲ, ವ್ಯತ್ಯಯ ಆಯಿತು ಅಂತಂದರೆ ಅದನ್ನ ನಾಯ್ಸ್ ಅಂತೇಳಿ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು 7ನೇ ಪ್ರಶ್ನೆ, ನಾನ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ. ನಾನ್ ವರ್ಬಲ್ ಕಮ್ಯುನಿಕೇಷನ್ ಎ ಬರವಣಿಗೆ ಸಂವಹನ, ಬಿ ಮಾತಿನ ಸಂವಹನ, ಸಿ ಶಾರೀರಿಕ ಅಥವಾ ಭಾವಸೂಚನೆಗಳ ಸಂವಹನ, ಡಿ ತಾಂತ್ರಿಕ ಸಂವಹನ. ಸ್ನೇಹಿತರೆ, ಇಲ್ಲಿ ನೋಡಿ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಉತ್ತರ ಯಾವುದು? ಸಿ ಶಾರೀರಿಕ ಅಥವಾ ಭಾವಸೂಚನೆಗಳ ಸಂವಹನವನ್ನು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಉದಾಹರಣೆ, ಹಸ್ತಚಾಲನೆ, ಥ್ಯಾಂಕ್ ಯು ಕೊಡ್ತಕ್ಕಂಥದ್ದು, ಮುಖಭಾವ. ನಾನು ಇಲ್ಲಿ ನೋಡಿ ಖುಷಿಯಿಂದ ಪಾಠ ಮಾಡ್ತಾ ಇದ್ದರೆ ನಿಮಗೆ ಚೆನ್ನಾಗಿ ಪಾಠ ಅರ್ಥ ಆಗುತ್ತೆ. ನಾನು ಕೋಪದಿಂದ ಪಾಠ ಮಾಡಿದರೆ ನಿಮಗೆ ಅಷ್ಟು ಕಮ್ಯುನಿಕೇಷನ್ ಆಗೋದಿಲ್ಲ. ಇನ್ನು ಶರೀರದ ಭಂಗಿ, ನಾವು ಆ್ಯಕ್ಟಿಂಗ್ ನೋಡಿ, ಈಗ ಎಫೆಕ್ಟಿವ್ ಆಗಿ ಸುಮ್ಮನೆ ಪಾಠ ಮಾಡ್ಕೊಂತ ಕೂತ್ಕೊಂಡು ನಿಮ್ಗೆ ಸರಿಯಾಗಿ ಅರ್ಥ ಆಗಲ್ಲ, ಕಮ್ಯುನಿಕೇಷನ್ ಕೂಡ ಎಫೆಕ್ಟಿವ್ ಆಗಲ್ಲ. ಹಾಗಾಗಿ ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಒಂದು ಉದಾಹರಣೆಗಳು ಯಾವುವು ಅಂತಂದರೆ ಶರೀರದ ಭಂಗಿಯನ್ನು ಮಾತಾಡ್ತಕ್ಕಂಥದ್ದನ್ನು, ಮತ್ತು ಹಸ್ತಚಲನೆ, ಮುಖಭಾವ, ನಮಗೆ ಎಸ್ಟೇಸ್ ಅಂತ ಏನು ಕರಿತೀವಲ್ಲ ಅವೆಲ್ಲ ಬರ್ತವೆ ನಾನ್ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ. ಇನ್ನು 8ನೇ ಪ್ರಶ್ನೆ, ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಸಂವಹನ ಯಾವ ವಿಧಕ್ಕೆ ಸೇರಿದೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ನೋಡಿ, ತುಂಬ ಸಂಭವನೀಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಎ ಅಧಿಕೃತ ಸಂವಹನ, ಬಿ ವ್ಯಕ್ತಿಗತ ಸಂವಹನ, ಸಿ ದ್ವಿಮುಖ ಸಂವಹನ, ಡಿ ಏಕಮುಖ ಸಂವಹನ. ನೋಡಿ, ಟೀಚರ್ ಆ್ಯಂಡ್ ಸ್ಟೂಡೆಂಟ್ ನಡುವೆ ನಡೀತಕ್ಕಂಥ ಸಂವಹನ ಯಾವ ವಿಧಕ್ಕೆ ಸೇರುತ್ತೆ ಅನ್ನೋದಾದರೆ ದ್ವಿಮುಖ ಸಂವಹನ, ಡ್ಯುಯಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ದ್ವಿಮುಖ ಸಂವಹನ, ಡ್ಯುಯಲ್ ಕಮ್ಯುನಿಕೇಷನ್ ಅಂದರೆ ಇಲ್ಲಿ ಟೀಚರು ಪಾಠ ಮಾಡಬೇಕಾದ್ರೆ ಇಲ್ಲಿ ಮಕ್ಕಳು ಕುಳಿತಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಕೇಳಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಸರ್ ಪಾಠ ಮಾಡ್ತಾರೆ, ಏನು ಡೌಟ್ ಇರುತ್ತೋ ಅದನ್ನ ಮಕ್ಕಳು ಕೇಳ್ತಾರೆ. ಪ್ರತಿಕ್ರಿಯೆ ಕೊಟ್ಟಾಗ ಮಾತ್ರ ಏನಾಗುತ್ತೆ? ಕಮ್ಯುನಿಕೇಷನ್ ಆಗುತ್ತೆ. ಹಾಗಾಗಿ ಟೀಚರು ಮತ್ತು ವಿದ್ಯಾರ್ಥಿ ನಡುವೆ ನಡೀತಕ್ಕಂಥ ಸಂವಹನವನ್ನು ದ್ವಿಮುಖ ಸಂವಹನ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ವಿಮುಖ ಸಂವಹನ ಅಂತೇಳಿ ಕರಿತೀವಿ. ಇಲ್ಲಿ ಶಿಕ್ಷಕನ ಬೋಧನೆ ಮಾಡ್ತಾನೆ, ವಿದ್ಯಾರ್ಥಿಯು ಪ್ರತಿಕ್ರಿಯೆ ಕೊಡ್ತಾನೆ, ರೆಸ್ಪಾನ್ಸ್ ಕೊಡಬೇಕು, ಪ್ರತಿಕ್ರಿಯೆ ಕೊಡಬೇಕು, ಪ್ರತಿಕ್ರಿಯೆಯನ್ನು ಕೊಟ್ಟರೆ ಏನಾಗುತ್ತದೋ ದ್ವಿಮುಖ ಸಂವಹನ ಆಗುತ್ತೆ. ಇನ್ನು 9ನೇ ಪ್ರಶ್ನೆ, ಸಂವಹನದ ಪ್ರಮುಖ ಉದ್ದೇಶ ಏನು? ವಾಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ಕಮ್ಯುನಿಕೇಷನ್ ಅಂತೇಳಿ ಕೇಳಿದರೆ ಎ ಮನೋರಂಜನೆ, ಬಿ ಮಾಹಿತಿ ಹಂಚಿಕೆ, ಸಿ ಸ್ಪರ್ಧೆ, ಡಿ ವಿವಾದ. ಇಂಪಾರ್ಟೆನ್ಸ್ ಏನು, ಉದ್ದೇಶ ಏನು ಅಂದರೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಕ್ಕಂಥದ್ದು ಕಮ್ಯುನಿಕೇಷನ್ನ ಒಂದು ಅಬ್ಜೆಕ್ಟ್ ಆಗಿದೆ, ಉದ್ದೇಶ ಆಗಿದೆ. ಸಂವಹನದ ಮುಖ್ಯ ಗುರಿ ಅರ್ಥಪೂರ್ಣ ಮಾಹಿತಿಯನ್ನು ಹಂಚತಕ್ಕಂಥದ್ದೇ ಇದರ ಮುಖ್ಯ ಗುರಿಯಾಗಿರುತ್ತೆ.
ಹಾಗಾಗಿ ಮಾಹಿತಿ ಹಂಚಿಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಟ್ರಾನ್ಸಾಕ್ಷನಲ್ ಮಾಡೆಲ್ ಅಂತಕ್ಕಂಥದ್ದು ಏನು ಅನ್ನೋದನ್ನು ಕೇಳಿದರೆ ಏಕಮುಖ ಮಾದರಿ, ದ್ವಿಮುಖ ಕ್ರಿಯಾತ್ಮಕ ಮಾದರಿ, ಸಿ ಸಂವಾದಾತ್ಮಕ ಮಾದರಿ, ಡಿ ಮೇಲಿನ ಎಲ್ಲವುಗಳು. ಸ್ನೇಹಿತರೆ, ಇಲ್ಲಿ ಟ್ರಾನ್ಸಾಕ್ಷನಲ್ ಮಾಡೆಲ್ ಅಂತಕ್ಕಂಥದ್ದು ದ್ವಿಮುಖ ಕ್ರಿಯಾತ್ಮಕ ಮಾದರಿಯಾಗಿದೆ. ಎರಡು ವ್ಯಕ್ತಿಗಳು ಸಮಕಾಲದಲ್ಲಿ ಕಳಿಸುವಂತಹ ಗ್ರಾಹಕರಾಗಿರ್ತಾರೆ. ಇಲ್ಲಿ ನೋಡಿ, ದ್ವಿಮುಖ ಕ್ರಿಯಾತ್ಮಕ ಕಾರ್ಯ ಅಂತಂದರೆ ಇವರು ಎರಡು ವ್ಯಕ್ತಿಗಳು ಸಮಕಾಲದಲ್ಲಿ ಕಳಿಸುವಂತಹ ಒಂದು ಕಳಿಸೋದು ಮತ್ತು ಸ್ವೀಕರಿಸುವಂಥ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ? ಟ್ರಾನ್ಸಾಕ್ಷನಲ್ ಮಾಡೆಲ್ ಅಂತ ಕರೀತಾರೆ. ಇಬ್ಬರು ವ್ಯಕ್ತಿಗಳು ಅವ್ರು ಕಳಿಸೋದು ಮತ್ತು ಇವರು ಪಡ್ತಕ್ಕಂಥ ಒಂದು ಮಾಡೆಲ್ಗೆ ಟ್ರಾನ್ಸಾಕ್ಷನಲ್ ಮಾಡೆಲ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಲ್ಲ, ತುಂಬ ಟೈಮ್ ಆಗುತ್ತೆ. ಈಗಾಗಲೇ ಥಿಯರಿ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಬೋಧನಾ ಸಂವಹನ, ಟೀಚಿಂಗ್ ಕಮ್ಯುನಿಕೇಷನ್ ಪ್ರಭಾವಶಾಲಿಯಾಗಲು ಅಗತ್ಯ. ಈ ನೋಡಿ, ಟೀಚಿಂಗ್ ಕಮ್ಯುನಿಕೇಷನ್ ತುಂಬ ಎಫೆಕ್ಟಿವ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದಾದರೆ ಶಿಕ್ಷಕರ ಸ್ಪಷ್ಟತೆ ಆಗಿರಬೇಕು, ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕೇಳಬೇಕು, ಸಿ ಸರಿಯಾದ ಮಾಧ್ಯಮದ ಅವಶ್ಯಕತೆ ಇದೆ, ಡಿ ಇವುಗಳೆಲ್ಲವೂ. ಆಲ್ ಆಫ್ ದಿ ಎಬೋ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಆಲ್ ಆಫ್ ದಿ ಎಬೋ. ಹೇಗೆ ಎಲ್ಲವೂ ಸರಿಯಾಗುತ್ತೆ ಅನ್ನೋದಾದರೆ ಶಿಕ್ಷಕರು ತಾವು ಹೇಳುವಂತಹ ವಿಷಯದ ಕುರಿತಾದಂತಹ ಸ್ಪಷ್ಟ ಮಾಹಿತಿಯನ್ನು ಒಳಗೊಂಡಿರಬೇಕು. 2 ನೋಡಿ, ಶಿಕ್ಷಕರು ಎಷ್ಟೇ ಸ್ಪಷ್ಟವಾದ ಮಾಹಿತಿ, ಎಷ್ಟೇ ಇಂಟ್ರೆಸ್ಟಿಂದ ಪಾಠವನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಕೇಳುವಂತಹ ವಿದ್ಯಾರ್ಥಿಗಳು ಒಂದು ಆಸಕ್ತಿ ಭರಿತವಾಗಿ ಇಂಟ್ರೆಸ್ಟಿಂದ ಕೇಳಿದರೆ ಮಾತ್ರ ಅಲ್ಲೇನಾಗುತ್ತೆ? ಕಮ್ಯುನಿಕೇಷನ್ ಆಗುತ್ತೆ. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮಾಡುವಂತಹ ಒಂದು ಪಾಠ ಅಥವಾ ಹೇಳುವಂತಹ ಮೂಕ್ಸ್ಗಳ ಒಂದು ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ಹೆಲ್ಪ್ ಆಗುತ್ತೆ ಮತ್ತು ಕಮ್ಯುನಿಕೇಷನ್ ಆಗುತ್ತೆ. ಇನ್ನು ಸರಿಯಾದ ಮಾಧ್ಯಮ ನೋಡಿ, ಈ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಮೀಡಿಯಾ ಮಾಧ್ಯಮವರ್ತಿಯಾಗಿ ಒಂದು ಕೆಲಸ ಮಾಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ಮತ್ತು ನಿಮ್ಮ ನಡುವೆ ಏನಾಗಿ ಸರಿಯಾದ ಮಾಧ್ಯಮವಾಗಿ ಕೆಲಸ ನಿರ್ವಹಿಸುತ್ತೆ. ಹಾಗಾಗಿ ಟೀಚಿಂಗ್ ಕಮ್ಯುನಿಕೇಷನ್ಗೆ ಈ 3 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟೀಚರ್ನ ಸ್ಪಷ್ಟತೆ, ಬೋಧನೆಯಲ್ಲಿ ಸ್ಪಷ್ಟತೆ. 2 ವಿದ್ಯಾರ್ಥಿಗಳೆಲ್ಲ ಇಂಟ್ರೆಸ್ಟು. ಇನ್ನು 3 ಸರಿಯಾದಂತಹ ಒಂದು ಮಾಧ್ಯಮ ಇರಬೇಕು ಮಧ್ಯಕ್ಕೆ. 2ಕ್ಕೆ ರಿಸೀವರ್ ಮತ್ತು ಸೆಂಟರ್ ನಡುವೆ ಸರಿಯಾದಂಥ ಸಂವಹನ ನಡೆಸೋಕ್ಕೆ ಮಾಧ್ಯಮದ ಅವಶ್ಯಕತೆ ಇರುತ್ತೆ. ಇನ್ನು 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಮಾಧ್ಯಮ ಅಂತೇಳಿ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಪತ್ರಿಕೆ, ಬಿ ಇಮೇಲ್, ಸಿ ರೇಡಿಯೋ, ಡಿ ಇವುಗಳೆಲ್ಲವೂ ಸರಿಯಾದಂಥ ಉತ್ತರ. ಇವುಗಳೆಲ್ಲವೂ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, 13ನೇ ಪ್ರಶ್ನೆ, ಶಾನನ್ ಮತ್ತು ವೀವರ್ ಮಾದರಿಯ ಯಾವ ವರ್ಷದಲ್ಲಿತ್ತು? ನೋಡಿ, ಕಂಪ್ಲೀಟಾಗಿ ನಾನು ಪಾಠ ಮಾಡಬೇಕಾದ್ರೆ ಇವನ್ನೆಲ್ಲ ಹೇಳಿದ್ದೀನಿ. ಶಾನನ್ ಮಾಡೆಲ್, ವೀವರ್ ಮಾಡೆಲ್ ಯಾವ ವರ್ಷದಲ್ಲಿ ಬಂತು ಅನ್ನೋದು 1948ರಲ್ಲಿ ಬಂತು. 1948ರಲ್ಲಿ ಶಾನನ್ ಮತ್ತು ವೀವರ್ ಮಾಡೆಲ್ ಚಾಲ್ತಿಯಲ್ಲಿತ್ತು. ಕ್ಲಾಡ್ ಶಾನನ್ ಮತ್ತು ವ್ಯಾರನ್ ವೀವರ್ ಅವರು 1948ರಲ್ಲಿ ತಾಂತ್ರಿಕ ಸಂವಹನವನ್ನು ನೋಡಿ, ತಂತ್ರಜ್ಞಾನವನ್ನು ಬಳಕೆ ಮಾಡಿಬಿಟ್ಟು ಸಂವಹನ ಮಾಡುವಂತಹ ಒಂದು ಪದ್ಧತಿಯನ್ನು ಇವರು ಕಂಡುಹಿಡಿತಾರೆ. ಅದಕ್ಕೆ ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು 14ನೇ ಪ್ರಶ್ನೆ, ಸಂವಹನದ ಚಕ್ರವನ್ನು ಸಂಪೂರ್ಣಗೊಳಿಸುವಂತಹ ಅಂಶ ಯಾವುದು? ಎ ಸಂದೇಶ, ಬಿ ಗ್ರಾಹಕ, ಸಿ ಪ್ರತಿಕ್ರಿಯೆ, ಡಿ ಮಾಧ್ಯಮ. ಸ್ನೇಹಿತರೆ, ಇಲ್ಲಿ ಸಂವಹನ ಒಂದು ಚಕ್ರ ಇರುತ್ತಲ್ಲ, ಸಂವಹನ ಚಕ್ರ ಈ ರೀತಿ ಇರುತ್ತಲ್ಲ, ಈ ರೀತಿ ಚಕ್ರ, ಇದನ್ನ ಪೂರ್ಣಗೊಳಿಸುವಂಥ ಅಂಶ ಯಾವುದು ಅನ್ನೋದಾದರೆ ಸಿ ಪ್ರತಿಕ್ರಿಯೆ. ಯಾವುದು? ಪ್ರತಿಕ್ರಿಯೆ, ರೆಸ್ಪಾನ್ಸ್. ಇನ್ನು 15ನೇ ಪ್ರಶ್ನೆ, ಗೇಟ್ ಕೀಪಿಂಗ್ ಅಂದರೆ ಏನು ಅಂತೇಳಿ ಕೇಳಲಾಗಿದರೆ ಎ ಮಾಹಿತಿಯನ್ನು ತಡೆ ಹಿಡಿಯುವುದು, ಬಿ ಮಾಹಿತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಸಿ ಸಂದೇಶವನ್ನು ಕಳಿಸ್ತಕ್ಕಂಥದ್ದು, ಡಿ ಸಂವಹನವನ್ನು ಮುರಿತಕ್ಕಂಥದ್ದು. ನೋಡಿ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಗೇಟ್ ಕೀಪಿಂಗ್ ಅಂತಂದರೆ ಮಾಹಿತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ಗೇಟ್ ಕೀಪಿಂಗ್ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, ಕಚೇರಿಯ ಅಧಿಕೃತ ವರದಿ ಕಚೇರಿಯ ಅಧಿಕೃತ ವರದಿ ಇದೆಯಲ್ಲ, ಅದು ಯಾವ ಕಮ್ಯುನಿಕೇಷನ್ಗೆ, ಯಾವ ಒಂದು ಟೈಪ್ ಆಫ್ ಕಮ್ಯುನಿಕೇಷನಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿರಿ. ಎ ವರ್ಬಲ್ ಕಮ್ಯುನಿಕೇಷನ್, ಬಿ ರಿಟರ್ನ್ ಕಮ್ಯುನಿಕೇಷನ್, ಸಿ ವಿಜುವಲ್ ಕಮ್ಯುನಿಕೇಷನ್, ಡಿ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು? ರಿಟರ್ನ್ ಕಮ್ಯುನಿಕೇಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆ, ಗ್ರಾಫಿಯನ್ ಕಮ್ಯುನಿಕೇಷನ್ ಅಂದರೆ ಎ ಅಧಿಕೃತ ಸಂವಹನ, ಬಿ ಅನಧಿಕೃತ ಸಂವಹನ, ಸಿ ಬರೆದ ವರದಿ, ಡಿ ಸಾಂಕೇತಿಕ ಸಂವಹನ. ಸ್ನೇಹಿತರೆ, ಗ್ರಾಫಿಯನ್ ಕಮ್ಯುನಿಕೇಷನ್ ಅಂತಂದರೆ ಅನಧಿಕೃತ ಸಂವಹನಕ್ಕೆ ಗ್ರಾಫಿಯನ್ ಕಮ್ಯುನಿಕೇಷನ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು 18ನೇ ಪ್ರಶ್ನೆ, ಸಂವಹನದ ಪ್ರಕಾರಗಳಲ್ಲಿ ಸೇರದಿರುವುದು ಯಾವುದು ಸೇರಲ್ಲ ಅಂತೇಳಿ ಕೇಳಿದರೆ ಎ ಲಂಬ ಸಂವಹನ, ಬಿ ಅಡ್ಡ ಸಂವಹನ, ಸಿ ವೃತ್ತಾಕಾರದ ಸಂವಹನ, ಡಿ
ಕ್ರಿಯಾಶೀಲ ಸಂವಹನ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಕ್ರಿಯಾಶೀಲ ಸಂವಹನ ಅಂತಕ್ಕಂಥದ್ದು ಸಂವಹನದ ಪ್ರಕಾರದಲ್ಲಿ ಸೇರೋದಿಲ್ಲ, ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಕಮ್ಯುನಿಕೇಷನ್ ಈಸ್ ಎ ಡ್ಯಾಶ್ ಎ ಸ್ಟ್ಯಾಟಿಕ್ ಪ್ರೊಸೆಸ್, ಬಿ ಕಂಟಿನ್ಯೂಸ್ ಪ್ರೊಸೆಸ್, ಸಿ ಟೆಂಪ್ರರಿ ಪ್ರೊಸೆಸ್, ಡಿ ಫಿಸಿಕಲ್ ಪ್ರೊಸೆಸ್. ನೋಡಿ, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಕಂಟಿನ್ಯೂಯಸ್ ಪ್ರೊಸೆಸ್ ಆಗಿರುತ್ತೆ, ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಬಿ. ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಆಗಿದೆ, ಹಾಗಾಗಿ ಇದಕ್ಕೆ ಕಂಟಿನ್ಯೂ ಪ್ರೊಸೆಸ್ ಅಂತೇಳಿ ಕರಿತೀವಿ. ಕಮ್ಯುನಿಕೇಷನ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಅಂತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ, ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ ಮೀನ್ಸ್, ಪರಿಣಾಮಕಾರಿ ಸಂವಹನದ ಅರ್ಥ ಏನು? ಎ ಶಾರ್ಟ್ ಮೆಸೇಜ್, ಬಿ ಕಾಂಪ್ಲೆಕ್ಸ್ ಮೆಸೇಜ್, ಸಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪಾರ್ಟೀಸ್, ಡಿ ರಿಪಿಟೇಷನ್ ಆಫ್ ಮೆಸೇಜ್. ನೋಡಿ, ಶಾರ್ಟ್ ಮೆಸೇಜ್ ಅಂತಕ್ಕಂಥದ್ದು ತಪ್ಪಾಗುತ್ತೆ, ಬಿಕಾಸ್ ಒಂದು ಸಂಕ್ಷಿಪ್ತ ಸಂದೇಶವು ಸರಿಯಾದಂಥ ಸಂವಹನ ಆಗಲ್ಲ. ಕಾಂಪ್ಲೆಕ್ಸ್ ಮೆಸೇಜ್ ಸಂಕೀರ್ಣವಾದಂತಹ ಒಂದು ಕಠಿಣವಾದಂತಹ ಒಂದು ಸಂದೇಶ ಮೂಲಕ ನಾವು ಸಂವಹನ ಮಾಡಿದರೆ ಅದು ಸರಿ ಹೋಗೋದಿಲ್ಲ, ಸರಿಯಾದಂತಹ ಎಫೆಕ್ಟಿವ್ ಸಂವಹನ ಆಗಲ್ಲ. ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪಾರ್ಟೀಸ್. ನೋಡಿ, ಒಂದು ಇಬ್ಬರು ಪಾರ್ಟೀಸ್ ನಡುವೆ ಸರಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡ್ ಇತ್ತು ಅಂದರೆ, ಸ್ಪಷ್ಟವಾದಂತಹ ಒಂದು ಸಂವಹನ ನಡೀತಂದರೆ ಅದಕ್ಕೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತೇಳಿ ಕರೀತಾರೆ. ಇನ್ನು ರಿಪಿಟೇಷನ್ ಆಫ್ ಮೆಸೇಜ್, ಪುನಃ ಮೆಸೇಜನ್ನು ರಿಪೀಟ್ ಮಾಡ್ತಕ್ಕಂಥದ್ದು ಕೂಡ ತಪ್ಪಾಗುತ್ತೆ, ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪಾರ್ಟೀಸ್ ಅಂತಕ್ಕಂಥದ್ದು. ಇನ್ನು 21ನೇ ಪ್ರಶ್ನೆ, ಎಮೋಷ್ನಲ್ ಬ್ಯಾರಿಯರ್ಸ್ ಅರೈಸ್ ಡ್ಯೂ ಟು. ನೋಡಿ, ಎಮೋಷ್ನಲ್ ಬ್ಯಾರಿಯರ್ಸ್ ಅರೈಸ್ ಡ್ಯೂ ಟು ಯಾವುದರಿಂದ ಆಗುತ್ತೆ ಎಮೋಷ್ನಲ್ ಬ್ಯಾರಿಯರ್ಸು ಅಂತಂದರೆ? ಎ ಆ್ಯಂಗರ್, ಫಿಯರ್, ಮಿಸ್ಟ್ರೆಸ್, ಬಿ ಲ್ಯಾಕ್ ಆಫ್ ನಾಲೆಡ್ಜ್, ಸಿ ಟೆಕ್ನಾಲಜಿ ಗ್ಯಾಪ್, ಡಿ ಟೈಮ್ ಡಿಲೇ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು? ಆ್ಯಂಗರ್, ಫಿಯರ್, ಮಿಸ್ಟ್ರೆಸ್. ಏನು ನೋಡಿ, ಭಾವನಾತ್ಮಕವಾದಂತಹ ಒಂದು ಸಂವಹನಕ್ಕೆ ಭಾವನಾತ್ಮಕ ಅಡೆತಡೆಗಳು ಯಾವ ಉಂಟಾಗುತ್ತೆ? ಭಾವನಾತ್ಮಕ ಅಡೆತಡೆಗಳು, ಎಮೋಷ್ನಲ್ ಅಡೆತಡೆಗಳು ಯಾವುವು ಅಂದರೆ ಆ್ಯಂಗರ್ ಕೋಪ, ಭಯ, ಮಿಸ್ಟ್ರಸ್ಟ್ ಅಪನಂಬಿಕೆ. ನೋಡಿ, ಆ್ಯಂಗರ್ ಕೋಪ, ಭಯ, ಮಿಸ್ಟ್ರಸ್ಟ್ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ನಂಬಿಕೆ ರಹಿತತೆ, ಇವೆಲ್ಲ ಭಾವನಾತ್ಮಕವಾದಂತಹ ಒಂದು ಅಡೆತಡೆಗಳಾಗಿ ಕಂಡುಬರುತ್ತೆ. ಇನ್ನು 22ನೇ ಪ್ರಶ್ನೆ, ಡೌನ್ವಾರ್ಡ್ ಕಮ್ಯುನಿಕೇಷನ್ ಫ್ಲೋ ಫ್ರಮ್. ಡೌನ್ವಾರ್ಡ್ ಕೆಳಮುಖವಾಗಿ ಹರಿಯುವಂತಹ ಸಂವಹನ, ಮೇಲ್ಮುಖವಾಗಿ ಹರಿಯುವಂತಹ ಸಂವಹನ. ನಾನು ಟೈಪ್ ಆಫ್ ಕಮ್ಯುನಿಕೇಷನಲ್ಲಿ ಕಂಪ್ಲೀಟಾಗಿ ಕ್ಲಾಸನ್ನು ಮಾಡಿದ್ದೀನಿ, ನಿಮಗೆ ಗೊತ್ತಿರುತ್ತೆ ಕ್ಲಾಸ್ ನೋಡಿದರೆ. ಎ ಸಬಾರ್ಡಿನೇಟ್ ಟು ಸುಪೀರಿಯರ್, ಬಿ ಸುಪೀರಿಯರ್ ಟು ಸಬಾರ್ಡಿನೇಟ್, ಸಿ ಪೀರ್ ಟು ಪೀರ್, ಡಿ ಎಕ್ಸ್ಟರ್ನಲ್ ಟು ಇಂಟರ್ನಲ್. ಸ್ನೇಹಿತರೆ ಕರೆಕ್ಟ್ ಆಪ್ಷನ್ಸ್ ಆ್ಯಂಡ್ ಕರೆಕ್ಟ್ ಆನ್ಸರ್ ಈಸ್ ಸುಪೀರಿಯರ್ ಟು ಸಬಾರ್ಡಿನೇಟ್. ನೋಡಿ, ಡೌನ್ವಾರ್ಡ್ ಅಂತಂದರೆ ಈ ರೀತಿಯಾಗಿ ಕೆಳಮುಖವಾಗಿ ಸಂವಹನ ನಡೀತಾ ಇರುತ್ತೆ. ಇಲ್ಲಿ ಸುಪೀರಿಯರ್ ಇರ್ತಾರೆ, ಇಲ್ಲಿ ಮೇಲೆ ಸುಪೀರಿಯರ್ ಇರ್ತಾರೆ, ಅಂದರೆ ಬಾಸ್ ಇರ್ತಾರೆ, ಇಲ್ಲಿ ಕೆಳಗೆ ಲೇಬರ್ಸ್ ಇರ್ತಾರೆ. ಇದಕ್ಕೆ ಏನಂತ ಕರೀತಾರೆ? ಡೌನ್ವಾರ್ಡ್ ಕಮ್ಯುನಿಕೇಷನ್ ಅಂತೇಳಿ ಕರೆಯಲಾಗುತ್ತೆ. ನಾನು ಪಾಠ ಮಾಡೋಕ್ಕಿದ್ರೆ ಡೀಟೇಲಾಗಿ ಹೇಳಿದ್ದೀನಿ, ಜಸ್ಟ್ ಇದು ರಿವಿಷನ್ ಆದಂಗೆ ಆಗುತ್ತೆ. ಇನ್ನು 23ನೇ ಪ್ರಶ್ನೆ, ವಿಜುವಲ್ ಕಮ್ಯುನಿಕೇಷನ್ನ ಉದಾಹರಣೆ ಏನು? ಎ ಚಿತ್ರ, ಬಿ ಚಾರ್ಟ್, ಸಿ ಪವರ್ ಪಾಯಿಂಟ್, ಡಿ ಇವುಗಳೆಲ್ಲವೂ. ಸ್ನೇಹಿತರೆ ಇವೆಲ್ಲವೂ ಕೂಡ ವಿಜುವಲ್, ನಮಗೆ ಚಿತ್ರದ ಮೂಲಕ ಸಂವಹನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಚಾರ್ಟನ್ನು ತೋರಿಸ್ಬಿಟ್ಟು ಕಮ್ಯುನಿಕೇಷನ್ ಮಾಡೋದು ಕೂಡ ವಿಜುವಲ್ ಕಮ್ಯುನಿಕೇಷನ್ ಆಗುತ್ತೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನಾವು ಈಗ ಮಾಡ್ತಾ ಇದ್ದೀನಲ್ಲ, ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿದೆ, ಇದು ಕೂಡ ವಿಜುವಲ್ ಕಮ್ಯುನಿಕೇಷನ್ ಆಗಿದೆ. ಇಲ್ಲಿ ನೋಡಿ, ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ನಾನು ಇಲ್ಲಿ ಚಿತ್ರಗಳನ್ನು, ಅಕ್ಷರಗಳನ್ನು ತೋರಿಸ್ಬಿಟ್ಟು ನಿಮಗೆ ಕಮ್ಯುನಿಕೇಷನ್ ಮಾಡ್ತಾ ಇರೋದ್ರಿಂದ ಇದು ಕೂಡ ಒಂದು ವಿಜುವಲ್ ಕಮ್ಯುನಿಕೇಷನ್ಗೆ ಉದಾಹರಣೆ ಆಗುತ್ತೆ. ಹಾಗಾಗಿ ಮೇಲಿನ ಎಲ್ಲವುಗಳು ಸರಿಯಾಗುತ್ತೆ. ಆಲ್ ಆಫ್ ದಿ ಎಬೋ ಕರೆಕ್ಟ್. ಇನ್ನು 24ನೇ ಪ್ರಶ್ನೆ, ಫೀಡ್ಬ್ಯಾಕ್ ಹೆಲ್ಪ್ಸ್ ಇನ್. ಫೀಡ್ಬ್ಯಾಕ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ಎ ಇಂಪ್ರೂವಿಂಗ್ ಕಮ್ಯುನಿಕೇಷನ್, ಬಿ ಡಿಲೇಯಿಂಗ್ ಮೆಸೇಜ್, ಸಿ ಕ್ರಿಯೇಟಿಂಗ್ ಕನ್ಫ್ಯೂಷನ್, ಡಿ ಎಂಡಿಂಗ್ ರಿಲೇಷನ್ಶಿಪ್. ಸ್ನೇಹಿತರೆ ಫೀಡ್ಬ್ಯಾಕ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇಂಪ್ರೂವಿಂಗ್ ಕಮ್ಯುನಿಕೇಷನ್, ಸಂವಹನ ಅಂತಕ್ಕಂಥದ್ದು ಮತ್ತಷ್ಟು ಸರಿಯಾಗುವುದಕ್ಕೆ, ಸ್ಪಷ್ಟ ಆಗುವುದಕ್ಕೆ ಸಹಾಯ ಆಗುತ್ತೆ ಫೀಡ್ಬ್ಯಾಕ್. ಇನ್ನು 25ನೇ ಪ್ರಶ್ನೆ, 7 Cs ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ನಲ್ಲಿ ಒಳಗೊಂಡಿದ್ದು. 7 Cs ಅಂತ ನಾನು ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ. 7 Csಗಳು ಯಾವ ಅಂತೇಳಿ? ಎ ಕ್ಲಾರಿಟಿ, ಬಿ ಕೋರ್ಟೆಸಿ, ಸಿ ಕನ್ಫ್ಯೂಷನ್, ಡಿ ಕಂಪ್ಲೀಟ್ನೆಸ್. ಸ್ನೇಹಿತರೆ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಯಾವುದು? ಕನ್ಫ್ಯೂಷನ್ಸ್ ಇದರಲ್ಲಿ 7 Cs ಅಲ್ಲಿ ಕಂಡುಬರಲ್ಲ. ಕ್ಲಾರಿಟಿ, ಕೋರ್ಟಿಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಅಂತಕ್ಕಂಥದ್ದು ಈ 7 Cs ಒಳಗೆ ಕಂಡುಬರುತ್ತೆ. ಕನ್ಫ್ಯೂಷನ್ ಅಂತಕ್ಕಂಥದ್ದು ಈ 7 Cs ಒಳಗೆ ಕಂಡುಬರೋದಿಲ್ಲ.
ಹಾಗಾಗಿ ತಪ್ಪು ಉತ್ತರ ಯಾವುದಾಗುತ್ತೆ, ಸರಿಯಾದ ಒಂದು ಉತ್ತರ ಯಾವುದಾಗುತ್ತೆ, ಕನ್ಫ್ಯೂಷನ್ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ಕಮ್ಯುನಿಕೇಷನ್ಸ್ ನೆಟ್ವರ್ಕ್ನಲ್ಲಿ ವೀಲ್ ಪ್ಯಾಟರ್ನ್ ಅಂದ್ರೇನು ಅಂತ. ವೀಲ್ ಪ್ಯಾಟರ್ನ್ ಚಕ್ರಗತಿಯ ಒಂದು ಸಂವಹನ ಅಂತ ಕರಿತೀವಲ್ಲ, ವೀಲ್ ಪ್ಯಾಟರ್ನ್ ಅಂದರೆ ಏನಂತ ಹೇಳ್ತಾರೆ, ನಾಯಕರು ಕೇಂದ್ರದಲ್ಲಿ ಇರುವಂತಹ ಮಾದರಿ ಎ, ಬಿ ಎಲ್ಲರೂ ಸಮಾನ ಸಂವಹನ, ಸಿ ಅಡ್ಡ ಸಂವಹನ, ಡಿ ವೃತ್ತಾಕಾರ ಸಂವಹನ. ಇದು ವೀಲ್ ಪ್ಯಾಟರ್ನ್ಗೆ ಕಮ್ಯುನಿಕೇಷನ್ ನೆಟ್ವರ್ಕ್ನಲ್ಲಿ ವೀಲ್ ಪ್ಯಾಟರ್ನ್ ಅಂತಂದರೆ ನಾಯಕ ಕೇಂದ್ರದಲ್ಲಿರ್ತಾನೆ. ನೋಡಿ ಇಲ್ಲಿ ನಾಯಕ ಕೇಂದ್ರದಲ್ಲಿರ್ತಾನೆ, ಇಲ್ಲಿಂದ ಸಂವಹನ ನಡೀತಾ ಇರುತ್ತೆ. ವೀಲ್ ಪ್ಯಾಟರ್ನ್ ಈ ರೀತಿ ಎಲ್ಲ ಒಂದು ಇನ್ನಿತರ ಸದಸ್ಯರಿಗೆ ಮಾಹಿತಿ ಹೋಗ್ತಾನೆ ಇರುತ್ತೆ. ಇದಕ್ಕೆ ಏನಂತ ಕರೀತಾರೆ, ವೀಲ್ ಪ್ಯಾಟರ್ನ್ ಕಮ್ಯುನಿಕೇಷನ್ ಅಂತೇಳಿ ಕರೀತಾರೆ. ವೀಲ್ ಪ್ಯಾಟರ್ನ್ ಕಮ್ಯುನಿಕೇಷನ್ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾಯಕ ಮಧ್ಯದಲ್ಲಿರ್ತಾನೆ, ಇವನ ಮೂಲಕನೇ ಎಲ್ಲ ಕಡೆ ಸಂವಹನ ನಡೀತಾ ಇರುತ್ತೆ, ಸಂದೇಶ ಹೋಗ್ತಾ ಇರುತ್ತೆ. ಇನ್ನು 27ನೇ ಪ್ರಶ್ನೆ, ಟೆಲಿಕಮ್ಯುನಿಕೇಷನ್ನ ಅರ್ಥ ದೂರವಾಣಿ ಸಂವಹನ, ಬಿ ದೂರ ಸಂವಹನ, ಸಿ ವಿಡಿಯೋ ಸಂವಹನ, ಡಿ ವೈಯಕ್ತಿಕ ಸಂವಹನ. ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ದೂರ ಸಂವಹನ ಆಗುತ್ತೆ. ಟೆಲಿಕಮ್ಯುನಿಕೇಷನ್ ಅಂದರೆ ದೂರದ ಒಂದು ಸಂವಹನ ಆಗುತ್ತೆ. ಅಂದರೆ ಬೇರೆ ಪ್ರದೇಶಗಳಿಗೆ, ಉದಾಹರಣೆ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಅಮೇರಿಕಕ್ಕೆ, ಜಪಾನ್ಗೆ, ಬೇರೆ ಬೇರೆ ಸ್ಥಳಗಳಿಗೆ ನಾವು ಏನು ಕಮ್ಯುನಿಕೇಷನ್ ಮಾಡ್ತೀವಲ್ಲ ಅದನ್ನ ಟೆಲಿಕಮ್ಯುನಿಕೇಷನ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು 28ನೇ ಪ್ರಶ್ನೆ, ಲರ್ನಿಂಗ್ ಈಸ್ ಎಫೆಕ್ಟಿವ್ ಓನ್ಲಿ ವೆನ್. ಕಲಿಕೆ ಅಂತಕ್ಕಂಥದ್ದು ಯಾವಾಗ ಎಫೆಕ್ಟಿವ್ ಆಗಿರುತ್ತೆ ಅಂದರೆ, ಎ ಕಮ್ಯುನಿಕೇಷನ್ ಈಸ್ ಒನ್ ವೇ, ಕಮ್ಯುನಿಕೇಷನ್ಸ್ ಈಸ್ ಟೂ ವೇ, ಬಿ ಸಿ ನೋ ಫೀಡ್ಬ್ಯಾಕ್, ಡಿ ಓನ್ಲಿ ರಿಟರ್ನ್. ಯಾವಾಗೆಲ್ಲ ಕಲಿಕೆ ಅಂತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗುತ್ತೆ ಅಂದಾಗ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಸಂವಹನ ಅಂತಕ್ಕಂಥದ್ದು 2 ವೇಯಲ್ಲೇ ಇರಬೇಕು. ಸಂವಹನ 2 ವೇಯಲ್ಲಿ ಇರಬೇಕು. ನಾನು ಈಗ ಹೇಳಿದೆ, ಟೀಚರ್ಸ್ ಇರ್ತಾರೆ, ಇಲ್ಲಿ ಮಕ್ಕಳು ಮತ್ತು ಟೀಚರ್ ಜೊತೆಗೆ ಮತ್ತೆ ಕಮ್ಯುನಿಕೇಷನ್ ಮಾಡಬೇಕು, ಆವಾಗ ಎಫೆಕ್ಟಿವ್ ಆಗುತ್ತೆ. ಮತ್ತು ಇವ್ರು ವಾಪಸ್ ಕಳಿಸ್ತಾ ಇರಬೇಕು ಪ್ರತಿಕ್ರಿಯೆಗಳನ್ನು, ಫೀಡ್ಬ್ಯಾಕನ್ನು ಅಥವಾ ತಮ್ಮ ಡೌಟ್ಗಳನ್ನು. ಏನು ಕಮ್ಯುನಿಕೇಷನ್ ಸಂವಹನ ಮಾಡ್ಕೊತ ಇದ್ದಾಗ ಏನಾಗುತ್ತೆ, ಅದು ಲರ್ನಿಂಗ್ ಅಂತಕ್ಕಂಥದ್ದು ತುಂಬ ಎಫೆಕ್ಟಿವ್ ಆಗುತ್ತೆ, ಕಲಿಕೆ ಪರಿಣಾಮಕಾರಿ ಆಗುತ್ತೆ. ಕಮ್ಯುನಿಕೇಷನ್ ಈಸ್ ಟೂ ವೇ. ಇನ್ನು 29ನೇ ಪ್ರಶ್ನೆ, 29th ಕ್ವಶನ್ಸ್, ವಾಟ್ ಈಸ್ ಸೆಮೆಂಟಿಕ್ ಬ್ಯಾರಿಯರ್. ಸೆಮೆಂಟಿಕ್ ಬ್ಯಾರಿಯರ್ ಅಂದರೆ ಏನಂತ ಕೇಳಿದರೆ, ಎ ಅರ್ಥದ ವ್ಯತ್ಯಾಸದಿಂದ ಉಂಟಾಗುವಂಥ ಅಡೆತಡೆ, ಬಿ ಧ್ವನಿ ಅಡೆತಡೆ, ಸಿ ತಾಂತ್ರಿಕ ವ್ಯತ್ಯಯ, ಡಿ ಸಾಮಾಜಿಕ ಅಡೆತಡೆ. ಸ್ನೇಹಿತರೆ, ಇಲ್ಲಿ ಸೆಮೆಂಟಿಕ್ ಬ್ಯಾರಿಯರ್ ಅಂತಂದರೆ ಅರ್ಥದ ವ್ಯತ್ಯಾಸದಿಂದ ಉಂಟಾಗುವಂತಹ ಒಂದು ಅಡೆತಡೆಗೆ ಸೆಮೆಂಟಿಕ್ ಬ್ಯಾರಿಯರ್. ನಾನು ಪಾಠ ಮಾಡಬೇಕಾದ್ರೆ ಕೂಡ ಹೇಳಿದ್ದೀನಿ, ಸೆಮೆಂಟಿಕ್ ಬ್ಯಾರಿಯರ್ ಅಂದರೆ ಅರ್ಥದ ವ್ಯತ್ಯಾಸ. ನಾವೇನೇ ಹೇಳಿರ್ತೀವಿ, ಕೇಳುವವರು ಮತ್ತೇನೋ ಅರ್ಥವನ್ನು ಮಾಡಿಕೊಂಡು ಸಂವಹನ ಸರಿಯಾಗಿ ಆಗೋದಿಲ್ಲ, ಅದಕ್ಕೆ ಸೆಮೆಂಟಿಕ್ ಬ್ಯಾರಿಯರ್ ಅಂತ ಕರಿತೇವೆ. ಇನ್ನು 30ನೇ ಪ್ರಶ್ನೆ, ಗುಡ್ ಕಮ್ಯುನಿಕೇಟರ್ ಶುಡ್ ಬಿ ಡ್ಯಾಶ್. ಎ ಡಾಮಿನೇಟಿಂಗ್, ಬಿ ಅಗ್ರೆಸಿವ್, ಸಿ ಎಂಪಥೆಟಿಕ್ ಲಿಸ್ನರ್, ಡಿ ಸೈಲೆಂಟ್ ಅಬ್ಸರ್ವರ್. ದಿಸ್ ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ ಸಿ ಎಂಪಥೆಟಿಕ್ ಲಿಸ್ನರ್. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು, ಎಂಪಥೆಟಿಕ್ ಲಿಸ್ನರ್. ಅಂದರೆ ಉತ್ತಮ ಸಂವಹಕನು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸೋತೃ ಆಗಿರ್ತಾನೆ, ಕೇಳುಗನಾಗಿರ್ತಾನೆ. ಹಾಗಾಗಿ ಗುಡ್ ಕಮ್ಯುನಿಕೇಟರ್ ಶುಡ್ ಬಿ ಎಂಪಥೆಟಿಕ್ ಲಿಸ್ನರ್ ಆಗಿರ್ತಾರೆ. ಒಬ್ಬ ಉತ್ತಮವಾದಂತಹ ಕಲಿಕೆ ಯಾರು ಕಲಿಯುವ ಕಲಿಕಾರ್ಥಿ ಇರ್ತಾನಲ್ಲ, ಉತ್ತಮ ಕೇಳುಗ ಆಗಿರ್ತಾನೆ. ಯಾರು ಉತ್ತಮವಾದಂತಹ ಕೇಳುಗ ಇರ್ತಾರೆ ಅವರು ಉತ್ತಮವಾದಂತಹ ವಿದ್ಯಾರ್ಥಿ ಆಗ್ತಾರೆ. ಈಗ ನಾನು ಪಾಠ ಮಾಡ್ತಿದ್ದೇನೆಂದರೆ ಸುಮ್ಮನೆ ಬೇರೆ ಬೇರೆ ವಾಟ್ಸಪ್ ಮೆಸೇಜ್ ಬಂದರೆ ಅದು ನೋಡೋದು ಮತ್ತು ಕ್ಲಾಸ್ ನೋಡೋದು ಮಾಡೋದಲ್ಲ. ಒಂದು ಕೆಲಸವನ್ನು ಮಾಡ್ತೀರಿ ಅಥವಾ ಕಮ್ಯುನಿಕೇಷನ್ ಏನು ಕೇಳ್ತಾ ಇದ್ದೇನೆ ಅಂತಂದರೆ ಚೆನ್ನಾಗಿ ಕೇಳಬೇಕು. ಕೇವಲ ಕಿವಿ ಕೊಡೋದಲ್ಲ, ಮನಸ್ಸನ್ನು ಕೊಟ್ಟು ಕೂಡ ಏನು ಶ್ರೋತೃ ಇರ್ತಾರಲ್ಲ, ಉತ್ತಮ ಸಾಧಕನು ಉತ್ತಮ ಕೇಳುಗಾರನು ಆಗಿರ್ತಾನೆ ಅನ್ನೋದಕ್ಕೆ ಇದು ಗುಡ್ ಕಮ್ಯುನಿಕೇಟರ್ ಅಂತಕ್ಕಂಥದ್ದು ಎಂಪಥೆಟಿಕ್ ಲಿಸ್ನರ್ಗೆ ಅಂತಕ್ಕಂಥದ್ದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಕಮ್ಯುನಿಕೇಷನ್ ಅಂತಕ್ಕಂಥ ಒಂದು ಯೂನಿಟಿಗೆ ಸಂಬಂಧಪಟ್ಟಂತೆ ಏನು ಮೋಕ್ ಮ್ಯಾರಥಾನ್ ಅಡಿಯಲ್ಲಿ ಸುಮಾರು 30 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇನೆ. ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಏನು ಮಾಡಬೇಕು ಅನ್ನೋದಾದ್ರೆ ಸ್ನೇಹಿತರೆ, ನೀವು ಈ ಕೋರ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರಿಗೆ, ಪೊಲಿಟಿಕಲ್ ಸೈನ್ಸ್ ಮಾಡಿರ್ತಕ್ಕಂಥ ಸ್ನೇಹಿತರಿಗೆ ನೀವು ಶೇರ್ ಮಾಡಿ. ಪೇಪರ್ 1 ಸಂಬಂಧಪಟ್ಟಂತೆ ಕೂಡ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿಬಿಟ್ಟು ನಿಮ್ಮ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡುವಂತಹ ಒಂದು ಹಾದಿಯಲ್ಲಿ ಕೂಡ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ಮೋಕ್ಸ್ ಮ್ಯಾರಥಾನ್ ಆಗಿತ್ತು. ನಿಮಗೇನಾದರೂ ಈ ತರಗತಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಕ್ಲಾಸ್ ಹೇಗಿತ್ತು ಅಂತೇಳಿ ಒಂದು ಲೈನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲ ಸ್ನೇಹಿತರಿಗೆ ಒಬ್ಬ ನಿಮ್ಮ ಯಾರು ಚೆನ್ನಾಗಿ ಓದ್ತಾರಲ್ಲ ಅಥವಾ ಈ KCET ಓದ್ತಾರಲ್ಲ ಅವ್ರಿಗೆ ಕಳಿಸ್ಕೊಡಿ, ಏನು ಸಮಸ್ಯೆ ಇಲ್ಲ, ಅದು ಫ್ರೀ ಆಗಿರುತ್ತೆ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮೋಕ್ ಮ್ಯಾರಥಾನ್ ಕ್ಲಾಸ್ನೊಂದಿಗೆ ಸಿಗೋಣ. ನಮಸ್ಕಾರಗಳು.